ಅಲ್ಲೆಲ್ಲ ಎಷ್ಟು ಬಿಸಿಲು ನೋಡಿ ಗೈಸ್ ಅಲ್ಲಿ. ಗೈಸ್ ಶ್ರೇಯಸ್ ಅಯ್ಯರ್ ಅವರ ತಂಗಿ ಆಚೆ ಬಂದಾಗ ಉರಿಸ್ತಾ ಇರ್ತೀವ ಫ್ಲೋ ಅಲ್ಲಿ ಎಲ್ಲ. ಏನಂತ ಮಾತಾಡ್ದೆ ಇಲ್ಲ. ಅಯ್ಯೋಯ್ಯೋ ಅದು ಫೋರ್ ಔಟ್ ಆಗ್ಬಿಟ್ಟಿರೋದು, ಜಸ್ಟ್ ಮಿಸ್ಸು. ಏನೋ ಹೊಡೆದಿದ್ದು ಕೊಹ್ಲಿ. ಹಾ ನೀನ್ RCB ಕಡೆನಾ ಪಂಜಾಬ್ ಕಡೆನಾ ಹೇಳು? ಇವನ್ ಗುರಿ ನಮ್ ಕಂಡ್ರೆ RCB ಸಪೋರ್ಟ್ ಮಾಡ್ತೀವಿ ಅಂತ. ನಮ್ಮವ್ರು ಗೊತ್ತಲ್ಲ ಬೀಜ ಬಾಯಿ ಬರ್ತೆ ಗೆಲ್ಸದೇ ಇಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿದ್ದ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಇನ್ ಇಂಡಿಯಾ, ದಟ್ ಈಸ್ ಧರ್ಮಶಾಲಾ ಸ್ಟೇಡಿಯಂ. ಆ ಸ್ಟೇಡಿಯಮಿಂದ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಗೈಸ್. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ರೂಮಿಂದ ಇಲ್ಲಿವರೆಗೂ ಬಂದಲ್ಲ, ಅದು ಹೆಂಗಿದೆ ಅಂತ ಹಾಕ್ತೀನಿ, ನೋಡ್ಕೊ ಬನ್ನಿ. ಟ್ರಾಫಿಕ್ ನೋಡಿ ಗೈಸ್, ಯಾವ ರೇಂಜ್ಗಿದೆ ಟ್ರಾಫಿಕ್ಕು. ಅಣ್ಣ ಇರೋಣ ಓ ಅಂತ ನನ್ನ ಮಗನೇ. ಏನಪ್ಪ ಇದು ಈ ರೇಂಜ್ಗೆ? ಯಾವುದೋ VIP ಅನ್ಸುತ್ತಿದ್ದು. ನಾವು ಹಂಗೆ ನುಗ್ಗಿಸ್ಕೊಡೋಣ. ನೀನೆಲ್ಲ ಹಿಂಗೆ ಬರ್ತವ್ರೆ ಹಿಂಗೆ ಅನ್ಸ್ತಾ ನೋಡಿ. ಇವಾಗ ಹೆಂಗೆ ಗಾಡಿ ಇದ್ರೆ ಬೆಸ್ಟ್ ಗೈಸ್. ಇಲ್ಲಿ ಹೆಂಗೆ ನುಗ್ಗಿಸ್ಬೋದು ನೋಡಿ. ಅಯ್ಯೋ ನನ್ನ ಮೇಲೆ ಆರಿಸ್ಬಿಟ್ಟಿದ್ರೆ ಏನಪ್ಪ ಆಗತ್ತೆ ಇವಾಗ. ಅಯ್ಯಯ್ಯೋ ನಾನು VIP ಜಾಗ ಬಿಟ್ರೋ, ರಾಮನಗರದಿದ್ದು ಬೆಂಗಳೂರಿಂದ ಬಂದಿದ್ದೀನಿ ಮ್ಯಾಚ್ ನೋಡೋಕ್ಕೆ. ಈತಂಗೆ ಹಮಾರೆ ವಾಲೆ ಆ ಪಾಗೇಜ್ ಸಾಕತ್ತಾಗಿ ಹೇಳ್ದೆ. ಇರಿ ಇವಾಗ ಕೊಡ್ತೀನಿ ಟ್ಯಾಂಗ್ ಅವನಿಗೆ, ಅವ್ನು ಯಾವುದೇ VIP ಆಗಿರಲಿ. ಹಾಂ ಸರ್, ಸೈಡ್ ಪೇ ಜಾ ರೇ. ಹಾಂ ಸೈಡ್ ಪೇ ಚಲೋ ಟೀಕೆ ಆರಾಮ್. ಅವನ ಹತ್ರ ಮಾತಾಡಲೇಬೇಕಲ್ಲ, ಜಿದ್ದುಗೆ ಬಿದ್ದುಬಿಟ್ಟಿದ್ದೀನಿ ಇವಾಗ ನಾನು. ಇವನ ಇದೇ ಕಾರಲ್ಲಿದ್ದು ಅವ್ನು ಹೇಳಿದ್ದು. ಇರಿ ನೋಡೋಣ ಯಾವುದೋ ನಂಬರು ಸರಿಯಾಗೈತೆ ಅಂದರೆ. ಓ ಪ್ಲೇಯರ್ಸ್ ಅವ್ರ ಕಡೆಯವರು ಎಲ್ಲ ಇಲ್ಲೇ ಅವರೇ. ಇದೆಲ್ಲ ಅವ್ರದ್ದೇ ಬಸ್ಗಳು, ಹಂಗೆ ಇರೋದು. ಇಲ್ಲೆಲ್ಲ ಮಾಮೂಲಿ ಬಸ್ಗಳೆಲ್ಲ ಇರೋಲ್ಲ ಗೈಸ್. ಈ ಗಾಡಿಗೆ 100 ರೂಪಾಯಿ ಅಷ್ಟೇ ಪೆಟ್ರೋಲ್ ಹಾಕ್ಸಿದ್ದು. ಅದಾದಮೇಲೆ ಏನು ಕತೆ ಅಂತಲೇ ಗೊತ್ತಿಲ್ಲ, ಓಡಿಸ್ತಾ ಇದ್ದೀನಿ ನಿನ್ನೆಯಿಂದ. ಪ್ರೀತಿ ಚಿಂತಾನೆ ಇದು. 100% ಪ್ರೀತಿ ಚಿಂತಾನೆ ಅನಿಸುತ್ತೆ. ಅಲ್ಲ, ಗೌರ್ಮೆಂಟ್ ಗಾಡೀಲಿ ಅವರೇ ಓಡಾಡ್ತಾರೆ. ಓಕೆ ಗೈಸ್, ಫೈನಲಿ ಗೇಟ್ ಹತ್ರ ಬಂದ್ವಿ. ಸೊ ಇದೇ ಮೇನ್ ಗೇಟು. ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಆ್ಯಂಡ್ ಟಿಕೆಟ್ ನೋಡಿ, ನಮ್ಮ ಟಿಕೆಟ್ ಯಾವುದು ಅಂತ ಹೇಳಿದ್ರೆ CP+VVIP ಲಾಂಜು. ಆ್ಯಂಡ್ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಇದೇ ಪುಣ್ಯಾತ್ಮ. ಹಾಂ, ಒಂದು ಮ್ಯಾಚ್ಗೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ದೆ. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಮ್ಯಾಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಮ್ಗೆ. ಗೈಸ್ ನಾನು ಫಸ್ಟು ಧರ್ಮಶಾಲಾ ಮ್ಯಾಚು ಇಲ್ಲೇ ನೋಡಬೇಕು, ಹಿಂಗೆ ನೋಡಬೇಕು ಅಂತ ಇತ್ತು, ಇಲ್ಲೇ ನೋಡ್ತಾ ಇದ್ದೀನಿ. ಕ್ರೇಜಿ ಗೈಸ್, ಅಂತೂ ಇಂಥ ಫೈನಲ್ ಎಂಟ್ರಿ ಆಗ್ಬಿಟ್ಟೆ ಅದು ಧರ್ಮಶಾಲಾ ಸ್ಟೇಡಿಯಮ್ಗೆ. ಟೈಮ್ ಆಗ್ಬಿಟ್ಟಿದೆ ನನಗೆ ಗೊತ್ತು, ಟೈಮ್ ಆಲ್ರೆಡಿ 3:25. ಇನ್ನು 5 ನಿಮಿಷ ಆಯ್ತಾ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ. ಆದರೂ ಇವತ್ತು ಲೇಟ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಆದರೂ ಹಂಗೋ ಹಿಂಗೋ ಬಂದೆ. ಸೊ ನೋಡಿದ್ರಲ್ಲ ಹಿಂಗೆ ಬಂದೆ ನಾನು ಅಂತೇಳಿ. ಇದು ಗೈಸ್, ಇದು VVIP ಲಾಂಜ್ ಫ್ರಂಟ್ ಮೇನ್ ಗೇಟಲ್ಲಿ ಎಂಟ್ರಿ ನೋಡಿ. ಇದೇ ಮೇನ್ ಗೇಟು, ಇದೇ ಮೇನ್ ಗೇಟಲ್ಲಿ ಎಂಟ್ರಿ. ಓಕೆ ಗೈಸ್, ಇಂತೂ ಹೊರಗಡೆ ಹೋಗೋ ಸಮಯ ಇದೇನಾ ಗೇಟು ಪಕ್ಕ? ಹಂಗೆ ಏನಾದ್ರು ಹೇಳು. ನನ್ನ ಮಗನಿಗೆ ನೀನು ಹಾಕೊಂಡಿದ್ದೆ ಟಿಕೆಟು, ನಾನು ಹಾಕಿದ್ದೀನಿ ಕರೆಕ್ಟಾಗಿ ಹೇಳಿ ಇವಾಗಲೇ. ಆಮೇಲೆ ಜನ ಇವನು ಹಾಕೊಂಡಿದ್ದೀನಿ ಅಂದ್ಬಿಡ್ತಾರೆ. ನನ್ನ ಮಕ್ಕಳು ನಾವೇನೇ ಮಾಡೋದು ಎಲ್ಲ ಬೇರೆಯವರೇ ಮಾಡೋದು, ನಾವೇನು ಮಾಡೋದೇ ಇಲ್ಲ ಯಾರಿಗೂ ಅನ್ನೋ ಹತ್ರ ಲೆಕ್ಕಾಚಾರ. ಬನ್ನಿ, VVIP ಲಾಂಜ್ ಫೋರ್ತ್ ಗೇಟ್. ಸ್ಟೇಡಿಯಮ್ಗೆ ಬಂದಿದ ತಕ್ಷಣ ನೋಡಿ, ಲಾಂಗ್ ರೂಮು, ಬಾಕ್ಸು, CP+VVIP ಲಾಂಜು, ಕ್ಲಬ್ ಲಾಂಜು, ಮೈನ್ ಪೆವಿಲಿಯನು ಇಷ್ಟೈತೆ. ಸೊ ಟೋಟಲ್ 5 ಲೆವೆಲ್ ಇದೆ. 5 ಲೆವೆಲ್ಲ, 4 ಲೆವೆಲ್. ಅದನ್ನ ಲೆವೆಲ್ 1, ಲೆವೆಲ್ 3, ಲೆವೆಲ್ 5 ಅಂತ ಹಾಕಿದ್ದಾರೆ. ಸೊ ಬನ್ನಿ ಹೋಗೋಣ. ಇದು ಎಂಟ್ರಿ ಹೆಂಗಿದೆ ನೋಡಿ ಎಂಟ್ರಿ. ವೆರಿ ಗುಡ್ ಆಫ್ಟರ್ನೂನ್ ಮ್ಯಾಮ್. ಬಸ್ ಹಾಂ, ದ 1 more ticket. 2 tickets. 1, 2. ಎಕ್ಸಿಟ್ ಫ್ರಮ್ ಹಿಯರ್ ಆ್ಯಂಡ್ ಲಿಫ್ಟ್ ಟು 3rd ಫ್ಲೋರ್. ಬನ್ನಿ ಗೈಸ್ ಹೋಗೋಣ 3rd ಫ್ಲೋರ್ಗೆ. ಮ್ಯಾಚ್ ಶುರು ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಮೆಟ್ಲಲ್ಲೇ ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಘಮ್ ಅಂತ ಐತೆ ಊಟ ಎಲ್ಲ. ಯಾವ ಥರ ಇದೆ ನೋಡಿ ಸ್ಟೇಡಿಯಂ. ಹೋಮ್ ಆಫ್ ಲಯನ್ಸ್ ಅಂತೆ. ನಾವು ಲಯನ್ ಅಪ್ಪ, ನಮ್ಮದು ಸಿಂಹನೇ, ನಮ್ಮದೇ ಇಲ್ಲಿ ಅಲ್ಲ. ಓಕೆ, ಬಂದಿದ ತಕ್ಷಣ ಶುರು ಆಗ್ಬಿಟ್ಟೈತೆ ಮ್ಯಾಚು. ಗೈಸ್ ನಾವು ಇವತ್ತು ಯಾವ ಸ್ಟ್ಯಾಂಡಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ VVIP ಲಾಂಜ್, CP+VVIP ಲಾಂಜ್. ಇಲ್ಲಿರೋದು ಬರೀ ಪಂಜಾಬ್ ಅವ್ರ ಫ್ಯಾಮಿಲಿ, ಪ್ಲೇಯರ್ಸ್ ಫ್ಯಾಮಿಲಿ, RCB ಅವರು ಒಂದು 5-6 ಜನ ಇರ್ಬೋದು ಅಷ್ಟೇ ನನಗೆ ಗೊತ್ತು. ನಾವು ಅದು ಬಿಟ್ಟರೆ ಇನ್ನೊಂದು ಎಲ್ಲ ಸೇರಿ ಒಂದು 10-15 ಜನ ಅಷ್ಟೇ. ಇನ್ನು ಮಿಗ್ದವರೆಲ್ಲ ಪಂಜಾಬ್ ಅವರೇ. ಹೆಂಗಿದೆ ನೋಡಿ ಸ್ಟೇಡಿಯಂ, ಇಲ್ಲಿಂದ ಆ ವ್ಯೂ ನೋಡಿ. ಓ ಗೈಸ್, ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸು.
ನಾವು ಲಾಸ್ಟಲ್ಲಿ ಬಂದು ಫಸ್ಟ್ ಹೆಂಗಿದೆ ಗೊತ್ತಾ ಸ್ಟೇಡಿಯಮ್ಮು. ವಾಹ್ ನೋಡಿ ಗೈಸ್, ಬೆಸ್ಟು ಅಲ್ಲಿರೋರಿಗೆ ಇನ್ನೂ ತುಪ್ಪ ಅದು. ಆದರೂ ನಮಗೆ ಒನ್ ಆಫ್ ದ ಬೆಸ್ಟ್ ವ್ಯೂ. ಯಾವುದೋ ವೈರೊಂದು ಅಡ್ಡ ಆಯ್ತು ಅಷ್ಟೇ ಇಲ್ಲಿ. ಡೈರೆಕ್ಟ್ ವಿಕೆಟ್ ಹತ್ರ ಇದೀವಿ ಸರ್ ಗೈಸ್, ಡೈರೆಕ್ಟ್ ವಿಕೆಟ್ ಹತ್ರ ಇದೀವಿ ನಾವು. ಇವಾಗ ನಾವು ಬಂದಿದ್ದೀವಲ್ಲ ಹೊಡೆಯೋಕೆ ಶುರು ಹಚ್ಕೋತಾರೆ. ಇವನೇನಂತ ಗೊತ್ತಾ ಗೈಸ್, 1 ಓವರ್ 4 ರನ್ ಬಂದಿರೋದು. ಇವಾಗ ನಾವು ಬಂದಿದ್ದೀವಲ್ಲ ಹೊಡಿಸ್ತೀವಿ ರೀ. ಓಕೆ, ಅಲ್ಲೆಲ್ಲ ಎಷ್ಟು ಬಿಸಿಲು ನೋಡಿ ಗೈಸ್, ಅಲ್ಲಿ ರೋಸ್ಟ್ ಆಗ್ಬಿಡ್ತಾ ಇದ್ವಿ. ಸದ್ಯಕ್ಕೆ ಇಲ್ಲಿ ಬಿಸಿಲಿಲ್ಲ, ಇನ್ನು ಒಳಗಡೆ ಹೋದ್ರೆ ಏಸಿಲ್ಲ ಅಲ್ಲ. ನಾವು ಆ ಸ್ಟ್ಯಾಂಡಲ್ಲಿ ಇರಬೇಕಾಯ್ತು. ಎಲ್ಲ ರೆಡ್ಡಿ ಹಾಕೋರು ಯಾರು RCB ಅಂತಾನೆ ಗೊತ್ತಾಯ್ತಲ್ಲ. ನಮ್ಮ ಕನ್ನಡದವ್ರು ಸಿಕ್ಬಿಟ್ರು ನೋಡಿ ಗೈಸ್ ಇಲ್ಲಿ. ಅದು ಸೈಕು. ಏನು ಸಮಾಚಾರ ಬ್ರೋ? ಎಲ್ಲಿಂದ? ಓಕೆ ಸೂಪರ್. ಯಾರು ಗೆಲ್ತಾರೆ? ಅಲ್ಲ, ಆಮೇಲೆ ಏನಾದ್ರು ಮೈತ್ರಿ ಸರ್ಕಾರ ಮಾಡ್ಕೊಂಡು ಏನಾದ್ರು ನೋಡಿದ್ದೀರಾ ಇಲ್ಲಿ ಅಂತ. ನಿಜವಾಗ್ಲೂ ಕನ್ನಡದವ್ರನ್ನ ಈ ಸ್ಟ್ಯಾಂಡಲ್ಲಿ ನೋಡಿ ಖುಷಿ ಆಯ್ತು. ಸೂಪರ್ ಬಾಯ್. ಮುಂಬೈ से आया? ಬೆಂಗಳೂರು पे ठीक है ಸೂಪರ್. ಓಕೆ ಗೈಸ್, ಕಮಾನ್, ಲೆಟ್ಸ್ ಗೋ. ಆದ್ರೂ ವ್ಯೂ ಚೆನ್ನಾಗೈತಿ ಇಲ್ಲಿಂದ, ಮಸ್ತಾಗೈತೆ ಬೆಟ್ಟ ಅದು ಇದು. ಪಂಜಾಬ್ ಫ್ಲಾಗ್ ಹೆಂಗ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನಾವು ಸಪೋರ್ಟು RCB ಇರಬೇಕು. ಏನೇ ಬರಲಿ RCB ಎಲ್ಲ ಹೆಂಗ್ ನೋಡ್ತಾವ್ರ ಗೊತ್ತಾ? ಸೈಕ್ ಆಗ್ಬಿಟ್ಟವ್ರ ಇಲ್ಲಿ. ಯಾರು ನನ್ನ ಮಗಳು, ಹುಚ್ಚ ನನ್ನ ಮಗಳು ಅಂತ ಫುಲ್ ಸೈಕು. ಹೆಂಗೆ ಹೌದಾ? ನಾನು ನೋಡ್ಲೇ ಇಲ್ಲ ಅದು. ಅಯ್ಯೋ ಮಕ್ಕಳ ಆಗ್ಬಿಟ್ಟೆ. ನಾನು ಹಿಂದೆ ನೋಡ್ತಾ ಇದ್ನಲ್ಲ, 4 ಆಯ್ತು ಅನ್ಕೊಂಡೆ. ಶ್ರೇಯಸ್ ಅಯ್ಯರ್ ತಂಗಿ ಎಲ್ಲ ಇದ್ದಾಳೆ, ಅವಳಿಗೂ ನನಗೆ ಕಾಂಪಿಟೇಷನ್ ಇವತ್ತು. ಅಸ್ಲಿ ಮಜಾ ಇವಾಗಲೇ ಬರ್ತಾ ಇರೋದು. ಸೀನ್ ಏನಂತ ಹೇಳಿದ್ರೆ, ಇಡೀ ಸ್ಟೇಡಿಯಂ ಅಲ್ಲಿ ಫುಲ್ ಪಂಜಾಬ್ ಅವರೇ. ನಾವು ಇಷ್ಟೇ ಅಯ್ಯೋಯ್ಯೋ, ಅದು 4 ಔಟ್ ಆಗ್ಬಿಟ್ಟಿರೋದು, ಜಸ್ಟ್ ಮಿಸ್ಸು. ಅಲ್ಲಿರೋರು ಹಿಂದೆ ಶ್ರೇಯಸ್ ಅಯ್ಯರ್ ತಂಗಿ ಅಂತೆ, ಅದಕ್ಕೆ ಅವಳು ಅಷ್ಟು ಕಿರ್ಚಾಡ್ತಾ ಇರೋದು. ನಮ್ಮನ್ನ ನೋಡ್ಕೊಂಡೆ ಕಿರ್ಚಾಡ್ತಾ ಇರೋದು ಬೇಕು ಅಂತ. ಗಾಯದಿ ಒಂದೇನಾದ್ರು ವಿಕೆಟ್ ಆಯ್ತು ಅಂದ್ರೆ ನಮ್ಮನ್ನ ತಿನ್ಕೊಂಡ್ಬಿಡ್ತಾರೆ ಇವರು. ಅಕ್ಕ ಇಲ್ಲಿ ಅಂಕಲ್ಗಳೆಲ್ಲ ಎದ್ದು ಬಂದ್ಬಿಟ್ರು ಹಿಂದೆ. ನನಗೂ ಉರ್ಸ್ತಾವ್ರೆ, ತಲೆಗೆಡ್ಸ್ಕೊ. ಯಾರಾದ್ರೂ ಉರ್ಸ್ಕೊಳ್ಳೋಣ. ಏನಾಗಿಲ್ಲ ಕುತ್ಕೊಳ್ಳಿ ಅಂಕಲ್, ಸಮಾಧಾನ. ಅಂಕಲ್ ರೈಸ್ ಆಗ್ಬಿಡ್ತಾವ್ರೆ. ಡಾಟ್ ಬಾಲ್ ಅಂಕಲ್ ಅಷ್ಟೇ. ಕೇಳ್ತಾವ್ರೆ, ಏನ್ರು ಎಲ್ಲ ಒಟ್ಟೋಗ್ಬಿಟ್ಟು ಇದಾಕೊ ಬಂದಿದ್ದೀರಾ ನೀವು ಈ ಲಾಂಜ್ಗೆ ಅಂತ. ಇದು ನನ್ನ ಲಕ್ಕಿ ಜರ್ಸಿ, ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ ಗೈಸ್. ಹಿಂದೆ ಇರೋಳು, ಇದು ಪಂಜಾಬ್ ಲಾಂಜ್, ನೀವ್ ಯಾಕೆ ಬಂದಿದ್ದೀರಾ ಅಂತ. ಹೋಗಮ್ಮ, ಇದಲ್ಲ ಅದು, ಅಲ್ಲ ಹೋಗು ಅಂದೆ. ಗೈಸ್ ಏನ್ ಹೇಳಿ, ಇಲ್ಲಿಂದ ನೋಡೋಕ್ಕೂ ವ್ಯೂ ಚೆನ್ನಾಗಿದೆ, ನಾನು ಹಿಂದೆನೂ ವ್ಯೂ ಚೆನ್ನಾಗಿದೆ. ಗೈಸ್ ಇಲ್ಲಿ ನೋಡಿ, ಫ್ರೀ ವೈಫೈ ಐತೆ ಸ್ಟೇಡಿಯಂ ಅಲ್ಲಿ. 4 ಬೇರೆ ಹೋಯ್ತು, ನಿಮಗೆ ಗೊತ್ತಲ್ಲ. ಬಿಡ್ತಾ ಇರ್ತೀನಿ ಟ್ರೈನ್ ಬಿಡ್ತೀನಿ ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ. ಬಂದ್ಬಿಟ್ರಾ? ಬರ್ರಿ, ನಾನು ಏನ್ ಹೇಳಿದೆ ಹೇಳ್ರಿ. ಬರ್ರಿ ಎಲ್ಲ ಕಬ್ಜಾ ಹೊಡಿಯೋಣ ಇರಿ. ಗೈಸ್ ನೋಡಿ, ಹಾಯ್. ಏನು ಯಾರಿಗೆ ಸಪೋರ್ಟು? ನ್ಯೂಟ್ರಲ್ಲು. ಗೈಸ್ ಪ್ರೀತಿ ಸಿಂತ ಅಲ್ಲಿದ್ದಾಳಂತೆ. ನನಗೆ ಕಾಣಿಸ್ತಾಯಿಲ್ಲ, ನನಗೆ ಕಾಣಿಸಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿಂದ ಕಾಣಿಸ್ತಾಳೆ ಹೇಳಿ. ಗೈಸ್ ಇದು RCB ಡಗ್ಔಟು, ಪಂಜಾಬ್ ಡಗ್ಔಟು. 4 ಅವಳು ನೋಡಲ್ಲಿ ಪಂಜಾಬ್ ಫ್ಲಾಗ್ನ ತಲೆ ಮೇಲೆ ಹಾಕೊಂಡು RCB ಸಪೋರ್ಟ್ ಮಾಡ್ತಾವ್ರು. ಕೊಡ್ತಾನೆ ನೋಡಿ. ಇವಾಗ ಮಿಸ್ ಆಗೋಯ್ತು ಗೈಸ್, RCB ಫ್ಯಾನ್ಸ್ ಚೆನ್ನಾಗವ್ರು ನೋಡು. ಬಿಡೋ ಫೋನ್ ಬಿಡೋ, ಅಲ್ಲಿ ನೋಡೋ, ಅಲ್ಲಿ ಹೇಳ RCB ಏನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲೈಟಾಗಿ ಏನಾದ್ರು ತಿನ್ಕೊಬರೋಣ ಅಂತ ಮೇಲೆ ಹೋಗ್ತಾ ಇದೀವಿ. ಅವ್ನು RCB ಇದ್ದಕಂಡ್ರು ಚಾಲು. ಇವಾಗ ನಿಮ್ಮ ಕಡೆಗೆ ಬಂದವನಷ್ಟೇ. ಓಕೆ, ಇಲ್ಲೇನೇನಿದೆ ನೋಡೋಣ, ಇದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಕಮಾನ್ ಗೈಸ್, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಏನಾಯ್ತು ಔಟಾ? 6 ಮತ್ತೆ ಇವ್ರ ಕಿರ್ಚ್ತಾವ್ರೆ ಪಂಜಾಬ್ ಅವರು. ಕೊಹ್ಲಿ ಹೊಡೆದ್ನಲ್ಲ. ಓ ಹಂಗೆ, ಕೊಹ್ಲಿ ಹೊಡೆದಿದ್ದಕ್ಕೆ ಪಂಜಾಬ್ ಅವ್ರು ಕಿರ್ಚ್ತಾವ್ರೆ. ನೈಸ್. ಓಕೆ ಗೈಸ್, ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ಇಲ್ಲಿ ಕ್ರ್ಯಾಕರ್ಸು ಏನಿದೆ? ಏನಿಲ್ಲ, ಇಲ್ಲಿ ಖಾಲಿ ಬಾಕ್ಸ್ಗಳು. ಇದೇನಿದು? ಪೀನಟ್ಸ್ ಇಟ್ಟಿದ್ದಾರಾ? कुछ नहीं है, बस खाली बॉक्स है.
ಓ ಇಸ್ಕೆ ऊपर रखेगा ठीक है ಅದ್ರ ಮೇಲೆ ಇಡ್ತಾರಂತೆ ಗೈಸ್. ಓಕೆ ನೆಕ್ಸ್ಟು ಇಲ್ಲಿ ಚಸ್ಕಾ ಮಸ್ಕಾ ಚಾಟು ಕಿಚಡಿ ಗೋಲ್ಗಪ್ಪ ಬಾರು ಟಿಬೇಟಿಯನ್ ಚಿಕನ್ ಮೋಮೋಸ್ ವೆಜ್ ಮೋಮೋಸ್ ಆ್ಯಂಡ್ ಈ ಕಡೆ ಬಾರ್ ಕೌಂಟ್ರು. ಸೊ ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಪಂಜಾಬ್ ಸ್ಟೇಡಿಯನ ಇದು VIP ಲಾಂಜಿನ ಎಕ್ಸ್ಪೀರಿಯೆನ್ಸು. ಇಲ್ಲಿ ಪಾಪ್ಕಾರ್ನು ಕಾಫಿ ಆಮೇಲೆ ಇನ್ನೇನೈತೆ ನೋಡೋಣ ಬನ್ನಿ. ಇನ್ನೇನಿದೆ ಇಲ್ಲೇನಿದೆ ಚಿಕನ್ ಮಟನ್ ಇದೆ ಮಟನ್ನು ಆಮೇಲೆ ರೈಸು ಆಳುಂಬಳು ರೋಟಿ ಆಮೇಲೆ ಇನ್ನೇನೈತೆ ನೋಡೋಣ. ಇಲ್ಲೇನು ಪ್ಲೇಟು ಸಲಾಡ್ಸು ಆ್ಯಂಡ್ ಇಲ್ಲಿ ಅನ್ನ ಚಿಕನ್ನು ವೆಜ್ ಅನ್ಸುತ್ತಿದ್ದು ಪನ್ನೀರ್ ವೆಜ್ ನಾವಲ್ಲಿ ಹೋಗೋದೇ ಇಲ್ಲ. ಆ್ಯಂಡ್ ಇನ್ನೇನಿದೆ ಇಲ್ಲಿ ಪ್ಲೇಟ್ಸು ಬೌಲ್ಸು ಡೆಸರ್ಟ್ಸು ಆ್ಯಂಡ್ ಇಲ್ಲಿ ವಾಟರ್ ಬಾಟಲ್. ಸದ್ಯಕ್ಕೆ ಇಷ್ಟು ಇದೆ ಲಾಂಜ್ VIP ಲಾಂಜ್ ಅಂದರೆ ಇದೆ. ನಾನು ನೋಡಿ ಬೌಲ್ ಇಟ್ಕೊಂಡೆ ಬಂದ್ಬಿಟ್ಟಿದ್ದೀನಿ ಆಚೆಗೆ. ಹೇಳ್ರಿ ಗೋಲ್ಗಪ್ಪ ತಿನ್ಕೊಂಡೋಗೋಣ. ಪ್ಲೇಟ್ ಇಸ್ಕೊಂಡೆ ಆಚೆಗೆ ಬಂದ್ಬಿಟ್ಟಿದೆ. ನೋ ಬಾಲಕ್ಕೆ 6 ಕ್ರೇಜಿ. ವಿಶೇಷಲ್ಲಿ ಎಲ್ಲ ನಮ್ಮನೆ ನೋಡ್ಕೊಳ್ಳಿ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡಿ ಇಲ್ಲೊಂದು TV ಇದೆ ಗೈಸ್. ಒಳ್ಳೆ ಸ್ಕೋರ್ 92 ಏನು ಪರವಾಗಿಲ್ಲ ಬ್ರೋ. 8 ಓವರ್ಗೆ ಹೊಡಿತಾರೆ 250 ಮೇಲೆ ಹೊಡಿತಾರೆ. ತಗೋ ಏನೇನಿದು ಕುಲ್ಫಿ 2 ಅವನೇ ಗೊಚ್ಕೊಂಬಿಟ್ಟ. ಆಮೇಲೆ ಇದ್ಯಾವುದು ಕಡ್ಡಿ ಐತೆ. ಇದೇನಿದು ಟೊಮೆಟೊ ಬಸಿಲ್ ಸೂಪು ಕೋಕೋನಟ್ ಗೀ ಅಲ್ವಾ ಜಾಮೂನು. ಬೇಡ ಬ್ರೋ ಗೈಸ್ ಇವಾಗ ಲಾಸ್ಟ್ ನೀರು ಇಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಮನೆ ಹೋಗೋಣ ಹೊರಗಡೆ. ಟಣ ಇಲ್ಲ ಕೂರ ಔಟಿಲ್ಲ ಕೂರ ಕೇಳಿ ಅವನಿಗೆ. ಮಿಸ್ ಆಗೋಯ್ತು. ನಾನು ಹೊಡಿತಾನೆ ಅನ್ಕೊಂಡೆ ಕ್ಯಾಚ್ ಕೊಟ್ಬಿಟ್ಟ ಪಡಿಕಲ್. ಚಿಕ್ಕ ಹುಡುಗ ನಾನು ಕೂದಲು ಸೇಮ್ ಅದು ಹಿಂಗೆ ಇತ್ತು ಗೈಸ್. ಎಲ್ಲ ಮುಳ್ಳಂದಿ ಥರ ನೆಟ್ಟಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಯಾರೇ ನೋಡಿದ್ರು ನಾನು ಮುಳ್ಳಂದಿ ಅನ್ನೋರು ಬ್ರೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೋಡಿ ನಮ್ಮ ಸಾಂಗ್ನ ಮಾತ್ರ ಸ್ಲೈಟಾಗಿ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ ಬಿಡಿ. ನಮ್ಮ ಸೌಂಡೇ ಜಾಸ್ತಿ ಐತೆ. ಆದ್ರೂ ಗೈಸ್ ಪಂಜಾಬ್ ಅವ್ರು ಜಾಸ್ತಿ ಅವ್ರಲ್ಲಿ. ಏನೋ ಹೊಡೆದಿದ್ದು ಕೊಹ್ಲಿ. ಯಪ್ಪ ಎಲ್ಲ ಸೌಂಡೇ ಇಲ್ಲ ಪಂಜಾಬ್ ಅವ್ರದ್ದು. ಯಾರು ಅಡ್ರೆಸ್ಸೇ ಇಲ್ಲ. ಅಂಕಲ್ ಸೌಂಡ್ ಮಾಡ್ತಾ ಇದ್ದ, ಅಂಕಲ್ ಸೌಂಡೇ ಕೇಳಿಸ್ತಾ ಇಲ್ಲ. ನಾನು ಹೊಡ್ಸ್ಕೊಂಡೋಯ್ತೀನಿ ಯಾಕೋ ನನ್ನ ಪ್ರಕಾರ. ಎಲ್ಲ ಲುಕ್ ಆಗ್ತಾವ್ರೆ. ಆಸ್ ಆಫ್ ನೋ ರನ್ ರೇಟು 10 ಐತೆ ಇವಾಗ. ಕೊಹ್ಲಿದು ಹಾಫ್ ಸೆಂಚುರಿ 48. ಇನ್ನೆರಡು ರನ್ ಅಷ್ಟೇ ಬೇಕಾಗಿರೋದು. ಕಳ್ಸೋರ್ಗೆ ಸೈಡ್ಗೆ ಶಾರ್ಟ್ ಏನೋ ಕೊಟ್ಟಿದ್ದು ತೂತು ಸುದೀಪು ಸಾಕ. ನಾನು ದೇವರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾರು ಮಾತಾಡಂಗೆ ಇಲ್ಲ ಇಲ್ಲಿ. ಮತ್ತೆ ನನ್ನ ಪ್ರಕಾರ ನಂಗೆ ಹೊಡೆದು ಕಳಿಸ್ತಾರೆ ಅಂತ ಆಯ್ತು. ಅಷ್ಟು ಸಾಕ್ಬಿಟ್ಟಿಲ್ಲ ಅಷ್ಟೊತ್ತಿಂದ. ಸ್ಕೋರ್ ಮೂವ್ ಆಗ್ತೈತೆ ಗೈಸ್. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮೂವ್ ಆಗಬೇಕು. ಯಾಕಂದರೆ ಇದು ಬ್ಯಾಟಿಂಗ್ ಪಿಚ್ಚು. ನಾಯಾಡಿ ಪಿಯಾಡಿ ಹೊಡಿತಾರೆ. ರೊಮೇರೋ ಇದಾನ ಆಡಿಲ್ಲ ಕಣ. ಡಫಿ ಇಲ್ಲ. ಆಮೇಲೆ ಇನ್ಯಾರಿಲ್ಲ. ಜಿತೇಶ್ ಕ್ಯಾಪ್ಟನ್ನು ಸರಿ ಬಿಡು ಮಚ್ಚ. ಇವತ್ತು ಆಡ್ತಾನೆ ಮಚ್ಚ ಜಿತೇಶ್. ನನ್ನ ಪ್ರಕಾರ ಇವತ್ತು ಜಿತೇಶ್ ಆಡ್ತಾನೆ. ನಾನು ಬಂದೇ ಇರಲ್ಲ ಗೈಸ್ ಇವೆಲ್ಲ ನಡಿಬೇಕಾದ್ರೆ. ಇವೆಲ್ಲ ಆಡ್ತಾರೆ ನೋಡಪ್ಪ. ಕೊಹ್ಲಿ ಔಟ್. ಬ್ಯೂಟಿ 6. ಯಾರು ಏನು ಮಾಡ್ದ? ಹೌದಾ ವೆಂಕಟೇಶ್ ಅಯ್ಯರು 50 ಹಾಕೊಂಡ್ಬಿಟ್ರು ಗೈಸ್. ಕ್ರೇಜಿ. ಇಟ್ ಡಿಸರ್ವ್ಸ್ ಇಟ್ ಆ್ಯಕ್ಚುಲಿ. ಕೊಡ್ತಾನೆ ನೋಡಿ ಇವಾಗ 50 ಆದಮೇಲೆ ಪಕ್ಕ. ಮಸ್ತ್ ಶಾಟ್ ಗೈಸ್. ಇನ್ನೊಂದು ಶಾಟ್ ಹೊಡಿತಾರೆ ನೋಡಿ ನನ್ನ ಪ್ರಕಾರ. ತಗೋ ಇಲ್ಲೇ ಬಂತು ನೋಡು ಬಾಲು. ಸಕ್ಕತ್ ಹೊಡೆದಲ್ಲ. ಅಲ್ಟಿಮೇಟ್ ಹೊಡೆದ. 2 people will come. RCB ಸುಮ್ಮನೆ ಬಂದವಮ್ಮ ನನ್ನ ಪಕ್ಕ ಕುತ್ಕೊಂಡು ಇದು ಮಾಡೋಕ್ಕೆ ಉರ್ಸ್ಕೊಳಕ್ಕೆ. ಸುಮ್ಮನೆ ಅಲ್ಲೆಲ್ಲ ಇದಿರಾಗಿರೋದು. ಪಂಜಾಬ್ ಅವರೆಲ್ಲ ಬಂದು ನನ್ನ ಪಕ್ಕ ಕುತ್ಕೊಂಡ್ರೆ ಇನ್ನೇನಾಯ್ತದೆ. ನೋಡಿ ಹೆಂಗಿದೆ ಡಿಫ್ರೆಂಟ್ ಆಗಿದೆ ಅಲ್ಲ. ಇನ್ನು 2 ಓವರು ದೊಡ್ಡದಾಗೇ ಬೇಕು. ಚಿಕ್ಕದಾಗಿ ಸಾಲಲ್ಲ ನಮಗೆ, ದೊಡ್ಡದಾಗೇ ಬೇಕು. ಯಾಕಂದರೆ ಇವಾಗ 200 ಇದು ಸ್ಕೋರು. ನೋಡೋಣ. ಕಮಾನ್ ಬ್ರೋ. ಈ ಓವರ್ 15 ರನ್ ಬರುತ್ತೆ. 230 ಆಗುತ್ತೆ ಅಂದ್ಕೊಂಡಿದ್ದೆ. ಆಲ್ರೆಡಿ 3 ಬಾಲ್ ವೇಸ್ಟ್ ಆಗೋಯ್ತು. ತಗೋ ಔಟಿಗೆ ರಿವ್ಯೂ ಕೇಳೋರು ಗೈಸ್. ಸ್ಕೋರ್ ಎಷ್ಟು ಅಂದರೆ ಇವಾಗ 18.3 ಓವರ್ಸ್ಗೆ 203 ರನ್ನು 3 ವಿಕೆಟು 4ನೇ ಬಾಲು ಗೈಸ್. ನೋಡಿ ಲೈಟ್ಸ್ಗಳು ಆನ್ ಆಗ್ತೈತೆ ಒಂದೊಂದೇ. ಮಿಸ್ ಆಯ್ತಾ? ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟಿದ್ರು ಹೋಗ್ಬಿಟ್ಟಿರೋದು. 5 ಬಾಲ್ 4 ರನ್ ಹೊಡೆದವ್ರೆ. ಒಂದೇ ಒಂದು ಬೌಂಡ್ರಿ ಬಂದಿಲ್ಲ, ಏನಿಲ್ಲ. ಅಯ್ಯೋ 4 ಅಲ್ಲೇ
ಆತನ ಹೊಡಿಬೇಕು ಇವಾಗ. ಟೀಮ್ ಡೇವಿಡ್ ಹೊಡಿಲೇಬೇಕು ಆದರೆ ಮಾತ್ರ ಎಲ್ಲರಿಗೂ ಉರ್ಸಾಕ್ಬಿಡ್ತೀನಿ ಇವಾಗ. ಲಾಸ್ಟ್ ಎಷ್ಟು ಬಾಲ್ ಐತಿ ನಾನು 5 ಬಾಲ್ ಐತೆ. 5 ಬಾಲ್ಗೆ ಮಿನಿಮಮ್ ಅಂದ್ರೆ 20 ಬೇಕು ನಮಗೆ. ಕೊಡ ವೈಡು ವೈಡು. ಹಾಂ ಬಂತು ಬಿಡ. ಕೊಟ್ಟ ಬಿಡ ಟಿಮ್ಮಿ ಕೊಟ್ಟ ಬಿಡ. ಟೀಮ್ ಡೇವಿಡ್ ಹೊಡಿತಾನೆ. ಸಿಕ್ಸು अंकल क्या होगा? नो बॉल होगा पक्का? रिव्यू ಕೇಳಬೇಕಾಯ್ತಾನೆ. ಇಲ್ಲ ಬ್ರೋ ನೋ ಬಾಲ್ ಇಲ್ಲ ಗೈಸ್. ಅಷ್ಟೆಲ್ಲ ಮಕ್ಕರ್ ಆಗುತ್ತೆ ಗೈಸ್, ನಿಜವಾಗ್ಲೂ ಲಾಸ್ಟ್ ಹೆವಿ ಮಕ್ಕರ್ ಆಗುತ್ತೆ. ಲೋಕಿ ಫರ್ಗ್ಯೂಸನ್ ಅವರ ಅಣ್ಣ ಅವರು ಕರೆಕ್ಟಾಗಿ ಹಿಂದೆ ನೋಡ್ಕೊಬಿಡಿ, ಅದಕ್ಕೆ ಅವ್ರನ್ನೇ ಮ್ಯಾಚ್ ಹಾಕ್ಸ್ಕೊಂಬಿಟ್ಟಾರೆ ಅಷ್ಟೇ ಗೈಸ್. ಮೊದಲನೇ ಬಾಲ್ ವಿಕೆಟ್ ಎತ್ಬಿಡ್ಬೇಕು ಇವಾಗ. ಏನು ಬೌಲಿಂಗ್ ಗುರು, ಆಸ್ ಎಕ್ಸ್ಪೆಕ್ಟೆಡ್ ಪವರ್ ಪ್ಲೇ ಅಲ್ಲ ವಿಕೆಟ್. ನಮ್ಮ ಸ್ಟ್ಯಾಂಡಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವ್ರ ತಂಗಿ, ಆಮೇಲೆ BJP MP ಅನುರಾಗ್ ಠಾಕೂರ್ ಅವರು, ಆಮೇಲೆ ಇನ್ನೊಬ್ರು ಯಾರೋ ಪಂಜಾಬ್ ಲೋಕಿ ಫರ್ಗ್ಯೂಸನ್ ಅವ್ರ ಅಣ್ಣ, ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ಅವರೇ ಗೈಸ್. ಎಲ್ಲ ಇದೇ ಲಾಂಜಲ್ಲೇ ಇದ್ದೀವಿ. 6 ಹೊಡೆದ್ಬಿಟ್ಟ ಗೈಸ್, ಚೆನ್ನಾಗಿ ಹೊಡೆದ. ಆದರೆ ನಿಜವಾಗ್ಲೂ ಚೆನ್ನಾಗಿ ಹೊಡೆದ. ಇಟ್ಸ್ ಆಲ್ ಅಬೌಟ್ ಶಾಟ್. ಸಕ್ಕದ ಹೊಡೆದ 6 ಡೈರೆಕ್ಟ್ ಸ್ಟ್ರೈಟ್ ಆ ಕಡೆ ರೈಟ್ ಸೈಡ್ಗೆ. ಕವಿಲ್ಸು ಔಟು, ಕ್ರೇಜಿ. ಬೇಕಿತ್ತು ವಿಕೆಟು. ಏನು ಕ್ಯಾಚ್ ಹಿಡ್ದ ಗೊತ್ತಾ ಪಡಿಕಲ್ಲು, ಬ್ಯೂಟಿ. ಅಲ್ಲಿ ವಿರಾಟ್ ಕೊಹ್ಲಿ ಕಳೆ ನಡಿ ಕಳ್ಸು ಮನೆಗೆ ಅಲ್ಲ ಸಾಕ್ಬಿಡ್ರಿ. 49 ಆಲ್ಔಟ್ ಆಗ್ಬಿಡ್ಬೇಕು. ವಿಕೆಟ್ ಮೂರನೇ ವಿಕೆಟ್ ಫೋನ್ ಬಿಟ್ಬಿಟ್ಟು ನೋಡಲ್ಲಿ 3ನೇ ವಿಕೆಟ್. ಇವತ್ತು ಪಕ್ಕ 49 ಆಲ್ಔಟ್ ಮಾಡ್ಬಿಡ್ತಾರೆ ಮಚ್ಚ. ನಾನಂತೂ ಕಿರ್ಚಾಡ್ಬಿಡ್ತೀನಿ. ವಿಕೆಟ್ ಬಾಯ್, ವಿಕೆಟ್. ಶ್ರೇಯಸ್ ಅಯ್ಯರ್ ವಿಕೆಟ್ ಗೈಸ್. ಶ್ರೇಯಸ್ ಅಯ್ಯರ್ ಅವರ ತಂಗಿ ಇಲ್ಲಿ, ಅವ್ರ ಫ್ರೆಂಡ್ಸು ಫುಲ್ಲು. ಔಟ್ ಆಗಿದ ತಕ್ಷಣ ಅವ್ರ ಮಗ ನೋಡ್ಬೇಕಾಯ್ತು, ನೋಡೋಕೆ ಆಯ್ತಾ ಇರಲಿಲ್ಲ ಅವ್ರ ಮಗ, ಹಂಗಾಗ್ಬಿಟ್ಟಿತ್ತು ಗೈಸ್. ಅವ್ನು ಯಾರೋ ಕಾರಲ್ಲಿ ಬರ್ಬೇಕಂದ್ರೆ ಪ್ರೋಟೋಕಾಲಲ್ಲಿ ಬರ್ತಿದ್ನಲ್ಲ, ವಿಂಡೋ ಇಳಿಸ್ಬಿಟ್ಟು ಬೇಗ ಹೋಗಿ ಹೆಂಗಿದ್ರು ಇವತ್ತು ನಿಮ್ಮ ಬೇಗ ಮನೆಗೆ ಹೋಗ್ತಾರೆ ಅಂದ್ರ. ಅಯ್ಯೋ ಪರವಾಗಿಲ್ಲ, ಅವ್ನಿಗೆ ಇವತ್ತು ಸಿಗ್ಬೇಕು ನನಗೆ ಹೋಗ್ಬೇಕಾದ್ರೆ. ಅವ್ನೆಲ್ಲರೂ ಇಲ್ಲ ಮುಂದೆ ಸ್ಟ್ಯಾಂಡಲ್ಲಿ ಇರ್ತಾನೆ. ನಮ್ಮ ಸ್ಟ್ಯಾಂಡ್ಗೆ ಒಂದು ಕೈ ಕೆಳಗಡೆ ಅವರೆಲ್ಲ VIP ಅಲ್ಲ, ನಾವು VVIP ಗೊತ್ತಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಆಲ್ ಥ್ಯಾಂಕ್ಸ್ ಟು ಗಾಡ್, ನಮ್ಮ ಗುರುಗಳು. ಒಂದು ಹೇಳ್ತೀನಿ ಕೇಳಿ ಗೈಸ್, ಜೀವನದಲ್ಲಿ ಕಷ್ಟಪಡ್ತಾ ಇರಿ, ಖಂಡಿತ ಒಂದೊಂದು ದಿವಸ ದೇವರು ನಿಮ್ಮ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆ ಕೊಟ್ಟ ಮೇಲೆ ಕಷ್ಟಪಡೋದು ನಿಲ್ಲಿಸ್ಬಿಡಿ, ಕಷ್ಟಪಡ್ತಾನೆ ಇರಿ. ಅಯ್ಯೋ ವೈಡ್ ಆಗೋಯ್ತಲ್ಲ ಬ್ರೋ ವಿಕೆಟ್ ಅಂದರೆ. ಮ್ಯಾಚ್ ಇದ್ರೂ ವಿಕೆಟ್ಗಳು ಬೀಳಬೇಕು. ಹಿಡಿಯೋ. I saw you that time only I came. ಇವನ್ ಗುರಿ ನಮ್ ಕಂಡ್ರೆ RCBಗೆ ಸಪೋರ್ಟ್ ಮಾಡ್ತೀವಿ ಅಂತ ಗೈಸ್. ನೋಡಿ ಪಂಜಾಬ್ ಹುಡುಗನ್ನ ಇಲ್ಲಿ ಕರೆದು ಕೂರಿಸ್ಕೊಂಡಿದ್ದೀನಿ, ಯಾಕಂದ್ರೆ ಪಾಪ ಅವ್ರ ಅಮ್ಮ ಅಲ್ಲಿ ಪಕ್ಕದಲ್ಲಿ ಕೂತವ್ರೆ, ಯಶಸ್ ಪಕ್ಕ ಕರೆದು ಸೀಟ್ ಕೊಟ್ಟರು, ಮಗನ ಪಕ್ಕ ಜಾಗ ಬೇಕು ಅಂತೇಳಿ. ಇಲ್ಲ ಬಿಡಿ, ಹಿಡಿತಾ ನಮ್ಮವರು ಹೊಡಿಲಿ, ಪರವಾಗಿಲ್ಲ. ನಮಗೂ ಸ್ವಲ್ಪ ನಮ್ಮವ್ರು ಗೊತ್ತಲ್ಲ, ಬೀಜ ಬಾಯಿ ಬರ್ತೆ ಗೆಲ್ಸೋದೇ ಇಲ್ಲ. ಐಸ್ ಕ್ರೀಮ್ ತಾನೇ ನಾನು ಕೊಡ್ತೀನಿ. ಬರೀ ಇಂಥದೆಯ ಇದೇ ಶೂಸು. ಆ ಶೂಸ್ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ನೋಡಿ ಇಲ್ಲಿ ಕಿತ್ತೋಯ್ತೈತೆ, ಆದ್ರೂ ಅದನ್ನೇ ಹಾಕ ಬರ್ತೀನಿ ನಾನು. ಶರ್ಟ್ ಅಳ್ಸೋಗ್ಬಿಟ್ಟೈತೆ, ಆದ್ರೂ ಇದನ್ನೇ ಹಾಕ ಬರ್ತೀನಿ. ಲಕ್ಕಿ ಶೂ, ಲಕ್ಕಿ ಪ್ಯಾಂಟು, ಲಕ್ಕಿ ಇದು ಟೀ ಶರ್ಟ್. ಗೈಸ್ ನೋಡಿ ವ್ಯೂ ನೋಡಿ ಗೈಸ್, ಏನೈತೆ ವ್ಯೂ. ಬೆಟ್ಟ ನೋಡಿ, ಬೆಟ್ಟ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನ್ ಕ್ಯಾಚ್ ಗುರು, ಏನ್ ಕ್ಯಾಚ್. क्या बोलता है भाई? ಯಾರು ಅರ್ಶನ ದೇವಕ್ಕೆ ಉಷ್ಣ ಬಟ್ಟೆ ಹಾಕ ಬಂದವನೆ. दिवाली गर्लफ्रेंड छोड़ डाल के. हाँ हम लोग हमारा खुद का पाप का बेटा है, अंकल का बेटा लोग नहीं है. ಸಹಿ ಬೋಲ್ದೆ. ಅರ್ಥ ಆಯ್ತು ಅನ್ಸುತ್ತೆ. ಓ
ಬ್ಯೂಟಿ ಕಂಟ್ರೋಲ್ 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 ಅಷ್ಟೇ. ಸ್ಕ್ರೀನ್ ಆಫ್, ಕರೆಂಟ್ ಹೊಟ್ಟೋಗೈತೆ. ನಾನೊಂದು ತೋರಿಸ್ತಾರೆ ಅಂತ ಸ್ಕ್ರೀನ್ ಆಫ್ ಮಾಡಿರೋದು ಅವರು. ಮ್ಯೂಸಿಕ್ ಆಗ್ತಾ ಇಲ್ಲ. ನಮ್ ಜಿತೇಶ್ ಕ್ಯಾಪ್ಟನ್ಸಿ ಒಂದ್ ಸೀಸನ್ ಅಲ್ಲಿ ಒಂದ್ ಮ್ಯಾಚ್ ಕರೆಕ್ಟಾಗಿ ಆಡಿಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾವ್ರೆ. ಓ ಓ ನಿಜವಾಗ್ಲೂ ಎಷ್ಟು ಶಾಕ್ ಆಯ್ತು ಅಂದ್ರೆ, ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ, ಬೆಂಗಳೂರಿಂದ ಮ್ಯಾಚ್ ನೋಡಕ್ಕೆ ಮೇಡಮ್ನವರು ಬಂದವ್ರೆ. ನಾನು ಒಂದು ಸೆಕೆಂಡ್ ಸೈಕ್ ಆಗೋಯ್ತು, ಕನ್ನಡದಲ್ಲಿ ಮಾತಾಡ್ತವ್ರಲ್ಲ ಅಂತ. ಮೇಡಮ್ ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಕೇಳ್ತೀನಿ. ನಿಂತು ಎಷ್ಟು ವರ್ಷ ನಿಮಗೆ? 62. ನಾವೆಲ್ಲ ಅಷ್ಟೊತ್ತಿಗೆ ಗುಟ್ಟುಕೊಂಡ್ಬಿಟ್ಟಿರ್ತೀವಿ. ಕರೆಕ್ಟ್ ತಾನೆ? ಇವಾಗ ಇರೋ ಪಿಜ್ಜಾ ಬರ್ಗರ್ ಜೀವನದಲ್ಲಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಇಲ್ಲಿವರೆಗೂ ಬಂದು ಮ್ಯಾಚ್ ನೋಡ್ತಾ ಇದ್ದೀರಾ, RCB ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಚಿಯರ್ಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇನ್ನೊಂದು ಸರಿ ಚಿಯರ್ಸ್. ಬನ್ನಿ ಸ್ಕೋರ್ ಹೇಳೋಣ ಅಂತ ಹೇಳಿದ್ರೆ LED ವಾಲ್ ಈ ಕಡೆ ಆಫ್ ಮಾಡ್ಬಿಟ್ಟವ್ರೆ, ಆ ಕಡೆದೈತೆ 86ಕ್ಕೆ 4. ಅಲ್ಲಿ ಒಂದು ರನ್ ಕಮ್ಮಿ ಐತೆ. ಆ್ಯಂಡ್ ನನ್ನ ಪಕ್ಕ ಅವ್ರ ತಂಗಿಯವರೇ ಇವಾಗ. ಬನ್ನಿ 10 ಓವರ್ ಆಗೈತೆ, ನೋಡೋಣ. 10 ಓವರ್ಗೆ 86. ಮೋಸ್ಟ್ಲಿ ರಿಕ್ವೈರ್ಡ್ ರನ್ ರೇಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕು, ನೋಡೋಣ. ಹೊಡಿಯೋ ಅದು ಮಸ್ತು. ಆದರೂ ನೆಕ್ಸ್ಟ್ ಲೆವೆಲ್ ಗೈಸ್. ನಾನಂತೂ ನನ್ನ ಹಿಂದೆ ಅವ್ರ ತಂಗಿ ಜೊತೆ ನಿಂತ್ಕೊಂಡು, ಆಪೋಸಿಟ್ ಟೀಮ್ ಕ್ಯಾಪ್ಟನ್ ತಂಗಿ ಜೊತೆ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀನಿ, ಅವ್ರಿಗೆ ಉರಿಸ್ತಾ ಇದ್ದೀನಿ ಅಂದರೆ RCB ಪವರ್. ಜೈ RCB. ಅದು ಇನ್ನೊಂದೇನು ಗೊತ್ತಾ, ನನ್ನ ಇದೆಲ್ಲ ನೋಡಿ ಶೇಡೆಲ್ಲ ಹೋಗ್ಬಿಟ್ಟೈತೆ, ಗೋಲ್ಡ್ ಶೇಡ್ ಹೋಗ್ಬಿಟ್ಟೈತೆ. ಬಟ್ ಲಕ್ಕಿ ಟೀ ಶರ್ಟ್ ಅಂತ ಇದನ್ನು ಚೇಂಜ್ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಹೊಸಾದು ಹಾಕೊಂಬಂದಿರುವೆ. ಹೊಸಾದು 2 ತೊಗೊಂಡಿದ್ದೀನಿ ಇನ್ನು ಬ್ಯಾಕಪ್ಗೆ. ಅದು ಕೊಹ್ಲಿ. ನಾನು ಜೋಶಲ್ಲಿ ಬೇರೆ ಇದ್ದೀನಿ ಗೈಸ್, ನನಗೆ ಸೈಕ್ ಆಯ್ತಾಯ್ತು ನನಗಂತೂ ಲಿಟ್ರಲಿ. ಗೈಸ್ ಅದೃಷ್ಟವಶಾತ್ತು ನಾನು ಕನ್ನಡದಲ್ಲಿ ಏನೂ ಮಾತಾಡಿಲ್ಲ, ಏನೂ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೆ ವೈಶಾಖ್ ವಿಜಯ್ ಅವ್ರ ವೈಫ್ ಇದ್ದಾರೆ, ವೈಡು. ಆ್ಯಂಡ್ ಅಂಕಲ್ ಆಂಟಿ ಇಲ್ಲೇ ಇದ್ದಾರೆ ನೋಡಿ, ಅದು ವೈಶಾಖ್ ಅವ್ರ ಅಪ್ಪ ಅಮ್ಮ. ಅವರು ನಮ್ಮ ಮನೆ ಮೇಲೇ ಇರೋದು. ಆ್ಯಂಡ್ ಅದೊಂದು ಖುಷಿ ವಿಚಾರ. ಆಚೆ ಬಂದಾಗ ಉರಿಸ್ತಾ ಇರ್ತೀವ ಫ್ಲೋ ಅಲ್ಲಿ ಎಲ್ಲ. ಏನಂತ ಮಾತಾಡಿದೆ? ಇಲ್ಲ ಇವ್ರು ಬುದ್ಧಿವಂತರವರು. ಹಂಗೆ ಆಯ್ತು, ಇರಲಿ. ಒಟ್ಟಿನಲ್ಲಿ ಏನು ಗೆಲ್ತಾ ಇದ್ದೀವ ಅಷ್ಟೇ. ನೆಕ್ಸ್ಟ್ ನಾವು ಇಲ್ಲೇ 26ಕ್ಕೆ ಇವಾಗ ಹೈದ್ರಾಬಾದ್ಗೆ ಹೋಗಿ ಮತ್ತೆ ವಾಪಸ್ ಅಲ್ಲಿಂದ ಇಲ್ಲಿಗೆ. ಆಬ್ವಿಯಸ್ಲಿ ಬ್ರೋ, RCB ಅಷ್ಟೇ. ಹೆಂಗೆ ಗೊತ್ತು ಮೇಡಮ್? ಏನು ಗೊತ್ತಾ, ಇವತ್ತು ಗೆದ್ರೆ ನಾವು ನೆಕ್ಸ್ಟ್ ಮ್ಯಾಚ್ ಇಲ್ಲೇ ನೋಡ್ತೀವಿ. ಅದಕ್ಕೆ ಅದು ಖುಷಿ ನನಗೆ. ಇವಾಗ ಮಾತಾಡಿದ್ರೆ ಜಾಸ್ತಿ ಮಾತಾಡ್ಬಿಡ್ತೀವಿ, ಬೇಡ ಸುಮ್ಮನೆ. ಬೇಡ, ಅವ್ರು ಸಪೋರ್ಟ್ ಮಾಡೋದೇ ಬೇಡ ನಮಗೆ. ಪರವಾಗಿಲ್ಲ, ನನಗೆ ಗೊತ್ತು ಮನ್ಸಲ್ಲಿ ನೀವು RCB ಅಂತ, ಬಟ್ ಪಂಜಾಬ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಪರವಾಗಿಲ್ಲ, ಮಾಡಿ. ನಾನೇ ಊಫಿ ಮಾಡ್ತಾ ಇದ್ದೀನಿ, ಮಾಡಿ. ಗೈಸ್ ಯಾಕೋ ಮಕ್ಕರ್ ಮಾಡ್ತಾವ್ರಿ ಇವರು, ಹೆವಿ ಮಕ್ಕರ್ ಮಾಡ್ತಾವ್ರಿ ಇವರು. ನೆಕ್ಸ್ಟ್ ಲೆವೆಲ್ ಮಕ್ಕರ್ ಮಾಡ್ತಾವ್ರೆ ಬ್ರೋ. ಏನ್ ಗೊತ್ತಾ, 2 ವಿಕೆಟು ಇವರಿಬ್ರು ನಿಂತ್ಕೊಂಡ್ರೆ ನಾಯಾಡಿ ಪಿಯಾಡಿ ಹೊಡಿತಾರೆ. ನೀನ್ RCB ಕಡೆನಾ ಪಂಜಾಬ್ ಕಡೆನಾ ಹೇಳು ಮಗನೇ? ನಿನಗೆ ನಾನು VVIP ಲಾಂಚ್ ಕೊಡ್ಸಿರೋದು ಏನಕ್ಕೆ? ಏನು ಕೊಟ್ಟಿಲ್ಲ ಅಲ್ಲ? ಡಾಟ್ ಬಾಲ್, ಗ್ರೀನ್ ಡಾಟ್ ಬಾಲ್. ಆರೇಗ ಅಂತವ್ರೆ. ನಾವು ಜೀತೆಗ. ಓ ಅಕ್ಕ, RCB ಜೈ RCB. ಅವನ ಯಾವ್ದು ಗುರು ಇದು ಮ್ಯಾಚ್ ಅಲ್ಲ? ಏನು ಹೇಳು, ನನಗೆಲ್ಲ ಬೈಕ್ ಬಂದ್ಬಿಟ್ಟೈತೆ. RCB ಅಂದ್ರೆ ಆರೇಗ ಅಂತವ್ರು, RCB ಅಂದ್ರೆ ಆರೇಗ ಅಂತ. ಏನ್ ವ್ಯೂ ಐತೆ ನೋಡಿ ಗೈಸ್ ಅಲ್ಲಿ. RCB ಗೆಲ್ಲೇಬೇಕು ಮತ್ತ. ನಾನಿವತ್ತು RCB ಗೆದ್ದಿಲ್ಲ ಅಂದ್ರೆ ಇದು ಲಕ್ಕಿ ಜರ್ಸಿ ಅಲ್ಲ, ಇದು ಲಕ್ಕಿ ಪ್ಯಾಂಟ್ ಅಲ್ಲ, ಇದು ಲಕ್ಕಿ ಶೂಸ್ ಅಲ್ವೇ ಅಲ್ಲ. ಇಷ್ಟು ದಿನ ಏನ್ ಅನ್ಕೊಂಡಿದ್ದೆ ಅದೆಲ್ಲ ಡೋಂಗಿ ಅಂತ ಅರ್ಥ. RCB ಗೆದ್ದಿಲ್ಲ ಅಂದ್ರೆ, RCB ಗೆದ್ರೆ ದೇವರಾಣೆ ಹೇಳ್ತೀನಿ, ಇದು ಲಕ್ಕಿ ಜರ್ಸಿ, ಇದು ಲಕ್ಕಿ ಪ್ಯಾಂಟು, ಇದು ಲಕ್ಕಿ ಶೂಸು. ನೋಡ್ದ ಇವನು ಹುಡುಗಿರು ಇದ್ರು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಇವಾಗ ಇಲ್ಲಿ ಬಂದವನೆಲ್ಲ ಮುಚ್ಕೊಂಡು RCB ಗೆಲ್ಲುತ್ತೆ ಅಂತ ಅವನು. ನೀನ್ ಎಂತ ಅಲ್ಕಟ್ ನನ್ನ ಮಗ ಅಂದ್ರೆ ನೀನು. 100% ಔಟು. ಅಪ್ಪಿ ತಪ್ಪಿ ನಾಟ್ ಔಟ್ ಆದ್ರೆ ಇವರೆಲ್ಲ ನಮ್ಮನ್ನ ಕತೆ ಮುಗಿಸ್ಬಿಡ್ತಾರೆ. ನನ್ನ ಪ್ರಕಾರ ಔಟು. ಕ್ಯಾ ಬೋಲೇಗಾ ಬಾಯ್? ಔಟ್. ಔಟೇ ಬಾಯ್.
ಗೈಸ್ ನಿಜವಾಗ್ಲೂ ಈ ನನ್ನ ಮಗನ ಬೆಂಗಳೂರಿಂದ ಕರ್ಸ್ಕೊಂಡಲ್ಲ ನಾನು ಎಂತ ಜೀವನದಲ್ಲಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ಇಂಥ ದೊಡ್ಡ ತಪ್ಪು ಲೈಫಲ್ಲೇ ಮಾಡಬಾರ್ದಾಗಿತ್ತು ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಇವಾಗ. ನೀನ್ ಬರ್ಲೇಬೇಡ, ನೀನ್ ಬರ್ಬೇಡ, ಅದಕ್ಕೆ ನಾನು ದುಡ್ಡು ಕೊಡ್ತೀನಿ. ನೀನ್ ಬರ್ಬೇಡ, ನಾನು ದುಡ್ಡು ಕೊಡ್ತೀನಿ. ನಿಂಗೆ ಎಷ್ಟು ಖರ್ಚಾಯ್ತದೆ ಅಷ್ಟು ನೀನು ಅಕೌಂಟ್ಗೆ ಹಾಕ್ತೀನಿ. ದಯವಿಟ್ಟು ಬರ್ಬೇಡ ನೀನು. ಅಲ್ಲಿ ಯಾರಾದ್ರೂ ಹುಡುಗಿ ಸಿಕ್ಕಿದ್ರೆ ಅವ್ನ ಅಕ್ಕನ ಹೈದರಾಬಾದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡು. ಹೈದರಾಬಾದ್ ಎಸ್ ಆರ್ ಓಕೆ. ಶ್ರೇಯಸ್ ಅಯ್ಯರ್ ಅವ್ರ ತಂಗಿ ಇದ್ಲು, ಅದಕ್ಕೆ ನೀನ್ ನ್ಯೂಟ್ರಲ್ ಆಗಿ ಬಿಹೇವ್ ಮಾಡ್ತಾ ಇದ್ದೆ. RCB ಬಿಟ್ಕೊಟ್ಬಿಟ್ಟ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. 12 ಬಾಲ್ಗೆ 40 ಬೇಕಿತ್ತು, ಇವಾಗ 11 ಬಾಲ್ಗೆ 39 ಬೇಕು. ನಾವೇನಾದ್ರೂ ಇವಾಗ ವಿ ವಾಂಟ್ ವಿಕೆಟ್ ಅಂದ್ರೆ ಅವ್ರು ವಿ ವಾಂಟ್ ಸಿಕ್ಸರ್ ಅಂತಾರೆ. ಸರಿ ಇಲ್ಲ ಇವರು. How's the Josh? How's the Josh? RCB! RCB! Dot ball! सेव बस, मेरे को वही चाहिए था, बस विकेट नहीं चाहिए, बस सेव. विकेट किसको चाहिए? विकेट नहीं चाहिए. अरेगा सर. आप लोग जब ट्वीट डाला ना 49 for 1 खत्म कहानी ಮೇಡಮ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಜಮ್ಮು ಸೆ ಆನೆ ಕೆ ಲಿಯೆ. ಹೂ ಇಸ್ ಇಟ್? ಟ್ಯಾಂಕ್ ಇಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಇಸ್ ಆಲ್ರೆಡಿ ಕ್ರಿಕ್ ಬಾಸ್ ಅಲ್ಲಿ ಕ್ಯೂ ಅಂತ ಬಂದ್ಬಿಟ್ಟಿದೆ, ಕ್ವಾಲಿಫೈಡ್ ಅಂತ. ದ ಫಾಸ್ಟ್ ಎವರ್ ಟೀಮ್ ಟು ಗೆಟ್ ಕ್ವಾಲಿಫೈಡ್ ಫಾರ್ ದ IPL 2026. ಹಲೋ ಮೈ ಡಿಯರ್ ಲವ್ಲಿ ಬ್ರದರ್, ಏನ್ ಅನ್ಸ್ತೈತೆ? ಫೀಲಿಂಗ್ ವೆರಿ ಗುಡ್. ಡೆಫಿನೆಟ್ಲಿ RCB ವಿಲ್ ಬಿ ಇನ್ ಟಾಪ್ 10. ವಾಪಸ್ ಇಲ್ಲೇ ಬರ್ತೀವಿ, ಇಲ್ಲಿಂದಾನೇ ಕ್ವಾಲಿಫೈರ್ ಆಡ್ತೀವಿ ಅಂಡ್ ವಿಲ್ ಅಗೇನ್ ಹೆಡ್ ಡೈರೆಕ್ಟ್ಲಿ ಟು ಅಹಮದಾಬಾದ್. ಅಲ್ಲಿಂದ ಕಪ್ ಗೆದ್ಕೊಂಡ್ ಬರ್ತೀವಿ ಬ್ರೋ. ಹಂಗೆ ಬರಲ್ಲ, ನಮ್ದೇ ಗೈಸ್. ಅಂತೂ ಇಂತೂ ಟಾಪ್ 2 ಅಂದ್ರೆ ಟಾಪ್ 1 or 2 ಎನಿಥಿಂಗ್. ನೆಕ್ಸ್ಟ್ ಕ್ವಾಲಿಫೈಯರ್ 1 ಇಲ್ಲೇ ಪಂಜಾಬಲ್ಲೇ, ಇಲ್ಲೇ ಸಿಗ್ತೀನಿ. ಬೈ RCB. ಕಪ್ಪು ನಮ್ದು, ಚಿಪ್ಪು ಇವ್ರದು. ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಸೂಪರ್ 6 ಕಾಂಪಿಟೇಷನ್ ನಡೀತಾ ಇದೆ ನೋಡಿ, ಯಾರು ಎಷ್ಟು ಹೊಡಿತಾರೆ ಅಂತ ಹೇಳಿ. ಜಿತೇಶ್ ಆಡ್ತಾ ಇರೋದು ಇವಾಗ. ತಗೋ RCB ನ ಗೆಲ್ಸಾಯ್ತು. ಇವಾಗ ನಾವು ವಾಪಸ್ಸು ಮನೆ ಕಡೆ ಹೋಗೋ ಸಮಯ. ಓಕೆ ಗೈಸ್, ಮ್ಯಾಚ್ ಎಲ್ಲ ನೋಡ್ಕೊಂಬಂದ್ರಲ್ಲ, ಏನನ್ಸ್ತು ಅಂತೇಳಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಅಲ್ಟಿಮೇಟ್ ಆಗಿ ಮ್ಯಾಚ್ ಗೆದ್ವಿ ಗೈಸ್, ಅದು ಹೋಮ್ ಗ್ರೌಂಡಲ್ಲೇ. 49 ಅಂತ ಆಡ್ಕೊತಾ ಇದ್ರು ನಮ್ಮನ್ನ. ಅಲ್ಲಿಂದ ಫಸ್ಟ್ 7 ಮ್ಯಾಚ್ ಅಷ್ಟೇ ಗೆದ್ದಿದ್ದು, 6-7 ಮ್ಯಾಚ್ ಅಷ್ಟೇ ಗೆದ್ದಿದ್ದು. ಅದಾದಮೇಲೆ ಫುಲ್ ಟುಸ್ ಪಟಾಕಿ ಪಂಜಾಬ್ ಅವರು. ಆ್ಯಂಡ್ ಶ್ರೇಯಸ್ ಅಯ್ಯರ್ ತಂಗಿಗಂತೂ ನೀವೇ ನೋಡಿದ್ರಲ್ಲ, ನಾವಂತೂ ಫುಲ್ಲು ನೆನ್ನೆ ರೈಸ್ ಆಗಿದ್ವಿ, ಅದಕ್ಕೆ ಫುಲ್ಲು ಉರ್ಸಾಕ್ಬಿಟ್ಟಿದ್ದೀವಿ. ಅವರು ಉರ್ಸಿದ್ರು, ಬಟ್ ಅವ್ರು ಪರ್ಮಿಷನ್ ತೊಗೊಳ್ದೆ ಅವ್ರು ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಮಾಡಿಲ್ಲ. ಅವರು ಶುರು ಮಾಡಿದ್ರು, ನಾವು ಶುರು ಮಾಡಿದ್ವಿ, ಕೊನೆಗೆ ಹೆಂಗೋ ನಾವು ಗೆದ್ವಿ. ಅದು 100% ಗೊತ್ತಿತ್ತು ನಾವು ಗೆಲ್ತೀವಿ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಾಲಿಫೈಯರ್ 1 ಇಲ್ಲೇ ಇರೋದು, ಅದು ಧರ್ಮಶಾಲದಲ್ಲಿ 26ನೇ ತಾರೀಕು. ಮತ್ತೆ ಇದೇ ಊರಿಗೆ 26ನೇ ತಾರೀಕು ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಆ್ಯಂಡ್ ನನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ, ಇವಾಗ ನಮ್ಮ ಬಸ್ ಬಂದಿದೆ, ಹತ್ಕೊಂಡು ಇವಾಗ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಲಾಂಗ್ ಜರ್ನಿ ಇದೆ ಗೈಸ್. ಫಸ್ಟ್ ಇಲ್ಲಿಂದ ಈ ಬಸ್ಸಲ್ಲಿ ಚಂಡೀಗಢದಿಂದ ಇನ್ನೊಂದು ಫ್ಲೈಟು, ಅಲ್ಲಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕನೆಕ್ಟಿಂಗ್ ಫ್ಲೈಟ್, ಅಲ್ಲಿಂದ ಇನ್ನೊಂದು ಕಡೆಗೆ. ಅಯ್ಯೋ ಯಾಕೆ ಹೇಳ್ತೀರಾ, ಫುಲ್ಲು ಟಯರ್ಡು, ನಿದ್ದೆ ಬೇರೆ ಇಲ್ಲ. ಇವಾಗ ಬ್ಲಾಗ್ ಬೇರೆ ಎಡಿಟ್ ಮಾಡಿ ರಾತ್ರಿ ಎಲ್ಲ ಇದ್ದೀನಿ. ಬಸ್ ಹತ್ತಿದ್ರೆ ಹೆಂಗಿದ್ರು ಬಸ್ಸಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ, ಮಲ್ಕೊಳ್ಳೋದಷ್ಟೇ. ನೋಡೋಣ ಏನಾಗುತ್ತೋ ಅಂತೇಳಿ. ಹಂಗಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.